ಹಲವಾರು ಹೆಸರುಗಳನ್ನ ಕೊಡ್ಬೋದು ಈ ಸರ್ಕಾರಕ್ಕೆ. ಇಷ್ಟು ಹೆಸರುಗಳನ್ನ ಕೀರ್ತಿಯನ್ನು ಪಡೆದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಸಾಧನಾ ಸಮಾವೇಶವನ್ನು ಯಾವ ಒಂದು ಹಿನ್ನೆಲೆಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂತ, ಬೆಲೆ ಏರಿಕೆ ಮಾಡಿರೋದೇ ಇವ್ರ ಸಾಧನೆನ, ಭಯೋತ್ಪಾದಕರಿಗೆ ಅಮಾಯಕರು ಅಂತ ಹೇಳಿರೋದೇನೆ ಸಾಧನೆನ, ಮೂಢ ಜಮೀನನ್ನ ಕಬಳಿಕೆ ಮಾಡಿರೋದೇನೆ ಇವ್ರ ಸಾಧನೆನ, ಮಹರ್ಷಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆಯನ್ನು ಮಾಡಿ ಲ್ಯಾಂಬೋರ್ಗಿನಿ ಕಾರನ್ನು ಕೊಂಡ್ಕೊಂಡಿರೋದೇ ಸಾಧನೆನ, ವಕ್ಫಿನ ಮಂಡಳಿ ಅಮಾಯಕ ರೈತರ ಜಮೀನನ್ನು ಕಬಳಿಕೆ ಮಾಡಿರೋದೇ ಇವರ ಸಾಧನೆನ, ಕೆಪಿಎಸ್ಸಿ ಎಕ್ಸಾಮ್ನಲ್ಲಿ ಸೋರಿಕೆ, ಪ್ರಶ್ನೆ ಪತ್ರಿಕೆಯ ಸೋರಿಕೆ, ಅಕ್ರಮಗಳನ್ನು ಮಾಡಿರೋದೇ ಇವರ ಸಾಧನೆನ, ಅಭಿವೃದ್ಧಿ ಶೂನ್ಯ ಮಾಡಿರೋದೇನೆ ಇವರ ಸಾಧನೆನ, ದಲಿತರ ಹಣವನ್ನ SCP TSP ಹಣ ಮೀಸಲಿಟ್ಟಿರುವಂತಹ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರೋದೇ ಇವರ ಸಾಧನೆನ, ಅಲ್ಪಸಂಖ್ಯಾತರಿಗೆ ಯಾವ ಒಂದು ಧರ್ಮ ಆಧಾರಿತವಾಗಿ ಯಾವ ಮೀಸಲಾತಿ ಅಥವಾ ಗುತ್ತಿಗೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ, ಸಂವಿಧಾನ ವಿರುದ್ಧವಾಗಿದೆಯೋ ಅದನ್ನು ಮಾಡಿರೋದೇ ಇವರ ಸಾಧನೆನ. ಏನು ಇವರ ಸಾಧನೆ? ಭ್ರಷ್ಟಾಚಾರನೇ ಇವರ ಸಾಧನೆ, ಬೆಲೆ ಏರಿಕೆನೇ ಇವರ ಸಾಧನೆ. ಈ ರೀತಿ ಎಲ್ಲಾದರೂ ವಿಫಲತೆಯನ್ನು ಕಂಡಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರ ದೇಶದ ವಿಚಾರದಲ್ಲಿ ಬಂದಾಗಲೂ ಇವ್ರದೇ ಆದಂಥ ಮನಸ್ಥಿತಿ, ಇವ್ರ ಮನಸ್ಸಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡೋದು, ಯುದ್ಧ ಮಾಡಬೇಡಿ ಅಂತ ಒಂದ್ಸಲಿ ಹೇಳೋದು, ಯುದ್ಧ ಮಾಡ್ತಿದ್ರೆ ಶಾಂತಿಯಾಗಿರಿ ಅಂತ ಹೇಳೋದು, ಕದನ ವಿರಾಮ ಆದರೆ ಯುದ್ಧ ಮಾಡಿ ಅಂತ ಹೇಳೋದು, ಮನಸ್ಸಿಗೆ ಬಂದಾಗ ಹೇಳ್ತಾ ಇರೋದು. ಯುದ್ಧ ಮಾಡೋ ಮುಂಚೆ ಯುದ್ಧ ಮಾಡಬೇಡಿ ಅಂತ ಹೇಳೋದು, ಯುದ್ಧ ಮಾಡ್ತಿದ್ರೆ ಶಾಂತಿ ಅಂತ ಹೇಳೋದು, ಕದನ ವಿರಾಮ ಮಾಡಿದ್ರೆ ಯುದ್ಧ ಮಾಡಿ ಅಂತ ಹೇಳೋದು, ತಿರಂಗ ಯಾತ್ರೆ ಮಾಡಿದ್ರೆ ಯಾತಕ್ಕಾಗಿ ತಿರಂಗ ಯಾತ್ರೆ ಅಂತ, ಇವ್ರು ತಿರಂಗ ಯಾತ್ರೆ ಮಾಡಿದಾಗ ಮಾಡಬಹುದು. ಈ ರೀತಿ ದೇಶದ ಜನರ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ಇವರು ಪ್ರತಿಯೊಂದು ಹೇಳಿಕೆಗಳು, ನಡವಳಿಕೆಗಳು ಎಲ್ಲವೊಂದು ರೀತಿ ದೇಶಕ್ಕೆ ಅಗೌರವ ತರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿರುವಂಥದ್ದು. ಬೆಂಗಳೂರಿನಲ್ಲಿ ನೋಡಿ, ನಿನ್ನೆ ಮಳೆ ಬಂದರೆ ಎಲ್ಲ ಕಡೆ ನೀರಿನಲ್ಲಿ ಇಡೀ ನಗರ ಮುಳುಗೋಗಿದೆ. 2 ವರ್ಷದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರು. ಯಾವ ಬ್ರ್ಯಾಂಡ್ ಬೆಂಗಳೂರು ನಾವು ಕಾಣುವಂಥದ್ದಾಗಿದೆ? ಎಲ್ಲ ದರ ಏರಿಕೆ, ಯಾವ ದರನೂ ಬಿಡದಾಗೆ, ಬಸ್ಸಿನ ದರ, ಮೆಟ್ರೋ ದರ, ಹಾಲಿನ ದರ, ಪ್ರಾಪರ್ಟಿ ಟ್ಯಾಕ್ಸ್, ಮೋಟರ್ ವೆಹಿಕಲ್ ಟ್ಯಾಕ್ಸ್, ಎಲೆಕ್ಟ್ರಿಸಿಟಿ, ನೀರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ನೀವು ನೋಡಿದ್ರಿ. ಇಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ, ಆಸ್ತಿ ತೆರಿಗೆ ಎಷ್ಟು ಕಟ್ತಿರೋ ಅಷ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ, ಸ್ಟ್ಯಾಂಪ್ ಡ್ಯೂಟಿ, ನೀವು ಏನೆಲ್ಲ ಹೇಳ್ತಾ ಹೋಗ್ತೀರೋ ಎಲ್ಲ ದರ ಏರಿಸ್ಕೊಂಡೇ ಬಂದಿರೋದು. ಮೈಸೂರು ಇಡೀ ದೇಶಕ್ಕೆ ಮಾದರಿ ಆಗಿರುವಂಥ ಒಂದು ಪ್ರದೇಶ. ಇವತ್ತು ಮೈಸೂರು ಭಾಗದಿಂದನೇ ಮುಖ್ಯಮಂತ್ರಿಗಳಾಗಿರೋರು, ಅಲ್ಲಿ ಉಪಮುಖ್ಯಮಂತ್ರಿಗಳ ಕೊಡುಗೆ ಬೆಂಗಳೂರಿನಲ್ಲಿ ಏನು ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರೇ ಆಗಿ ಇವತ್ತು ಮೈಸೂರಿನಲ್ಲಿ ಯಾವ ಕೈಗಾರಿಕೆಗಳು ಬರ್ತಿದ್ದಾವೆ, ಇರೋ ಕೈಗಾರಿಕೆಗಳೆಲ್ಲ ಬಿಟ್ಟೋಡೋಗ್ತಿದ್ದಾವೆ. ಇಲ್ಲಿ ಏನಾರ ಕಬಳಿಕೆ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಅಧಿಕಾರ ದುರ್ಬಳಕೆ ಮಾಡೋದು, ವೈಮನಸ್ಸನ್ನು ತರೋದು, ಅಥವಾ ಗಲಭೆಕೋರರಿಗೆ ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ಗಲಭೆಕೋರರು ಹೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಲಗ್ಗೆ ಹಾಕುವಂಥದ್ದು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಲಗ್ಗೆ ಹಾಕುವಂಥದ್ದು, ಅಂಥವ್ರನ್ನೆಲ್ಲ ಅಮಾಯಕರು ಅಂತ ಕರೆಯೋದು, ಬಾಂಬ್ ಹಾಕೋರನ್ನ ಅಮಾಯಕರು ಅಂತ ಕರೆಯೋದು.
ಸಂಪೂರ್ಣ ಕಾನೂನು ಸುವ್ಯವಸ್ಥೆನೇ ಕುಸಿದು ಹೋಗಿದೆ. ಸೊ ಈ ರೀತಿ ದೊಡ್ಡ ಮಾತಾಡ್ತಿದ್ದಂಥ ವ್ಯಕ್ತಿಗಳು ಇವತ್ತು ಆರೋಗ್ಯ ಇಲಾಖೆ ಸಚಿವರು ಬೆಲ್ಗಾಮ್ ವಿಚಾರದಲ್ಲಿ ಮಾತಾಡ್ತಾರೆ, ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದ ಬಗ್ಗೆ ಮಾತಾಡ್ತಾರೆ, ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಆರೋಗ್ಯ ಇಲಾಖೆ ನಿರ್ವಹಣೆ ಮಾಡಲಿಕ್ಕೆ ಬಾಣತಿಯರ ಸಾವಲ್ಲಿ ನಾನೇನು ಮಾಡಲಿ, ನಾನು ಅಸಹಾಯಕ, ಔಷಧಿ ಮಾತ್ರ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನಾನೇನು ಮಾಡಲಿ, ಔಷಧಿ ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ನಾನೇನು ಮಾಡಲಿ, ಔಷಧಿ ಎಲ್ಲಿದೆಯಪ್ಪ ಅಂದರೆ ನಾನೇನು ಮಾಡಲಿ, ಬಾಣತಿಯರ ಸಾವಾಗ್ತಿದೆ ಅಂದರೆ ನಾನೇನು ಮಾಡಲಿ. ಒಂದು ವರದಿನೂ ಬಂದಿದೆ ಬಾಣತಿಯರ ಸಾವು ಯಾವ ಕಾರಣದಲ್ಲಾಗಿದೆ ಅಂತ. ಏನಾದ್ರು ಕ್ರಮ ತಗೊಂಡಿದ್ದಾರ? ಸೈನಿಕರು ಏನು ಮಾಡಬೇಕು ಅಂತ ಹೇಳ್ತಾರೆ, ಪ್ರಧಾನಮಂತ್ರಿ ಏನು ಮಾಡಬೇಕು ಅಂತ ಹೇಳ್ತಾರೆ, ಇವ್ರ ಕೆಲಸ ಏನು ಮಾಡಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಸಾವಿನ ಮೇಲೆ ರಾಜಕೀಯ ಮಾಡ್ತಾರೆ. ಸಾವಾಗ್ತಿದೆ, ವಿಷವನ್ನು ಕೊಟ್ಟಂತ ಸರ್ಕಾರ ಏನಾರಿದ್ರೆ, ವಿಷವನ್ನು ಕೊಟ್ಟಂತ ಸರ್ಕಾರ, ವಿಷವನ್ನು ಕೊಟ್ಟಂತ ಯಾರು ಸಚಿವರು, ಆರೋಗ್ಯ ಸಚಿವರು ಏನಾರು ಇತಿಹಾಸದಲ್ಲಿದ್ದರೆ ನೇರವಾಗಿ ಕೊಲೆಗಡಕ ಸರ್ಕಾರ ಅಂತ ಏನಾರು ಕರಿಬೋದು, ಮರ್ಡರರ್ಗಳು ಅಂತ ಏನಾರು ಕರಿಬೋದು. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರವನ್ನ ಘಂಟಾಘೋಷವಾಗಿ ಹೇಳ್ಬೋದು, ಇವರೇ ಮರ್ಡರರ್ ಸರ್ಕಾರ, ಕೊಲೆಗಡಕರು ಸರ್ಕಾರ ಅಂತ. ಗೊತ್ತಿದೆ, IV ಫ್ಲೂಯಿಡ್ ಇಂದನೇ, ರಿಂಗರ್ ಲ್ಯಾಕ್ಟೇಟ್ ಇಂದನೇ ತೀರೋಗಿದ್ದಾರೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.